ಮಹಿಳೆಯ ವಿವಸ್ತ್ರ ಪ್ರಕರಣ ಇದೀಗ ಬಿಗ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಹುಬ್ಬಳ್ಳಿ ಮಹಿಳೆ ವಿವಸ್ತ್ರ ಪ್ರಕರಣ ಇದೀಗ ಬಿಗ್ ಟ್ವಿಸ್ಟ್. ಹುಬ್ಬಳ್ಳಿ ಮಹಿಳೆ ವಿವಸ್ತ್ರ ಬೆಚ್ಚಿ ಬೀಳಿಸುತ್ತೆ ಈಕೆ ಹಿಸ್ಟರಿ. ಪೊಲೀಸರ ಮೇಲೆ ಆರೋಪ ಮಾಡಿದ್ದವಳು ನೌಟಂಕಿ ಆಟ. ಅಲ್ಲೇ ಆರೋಪ ಮಾಡಿದ್ದ ಸುಜಾತ ಹಂಡಿಗೆ ಕ್ರಿಮಿನಲ್ ಹಿಸ್ಟರಿ ಇದೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಮತ್ತೊಂದು ಮುಖ ಇದೀಗ ಬಯಲಾಗಿದೆ. ಸದ್ಯ ಹರಿದಾಡ್ತಿದೆ 3 ವರ್ಷಗಳ ಹಿಂದಿನ ಹಳೆಯ ವಿಡಿಯೋ. ಬಿಜೆಪಿ ಕಾರ್ಯಕರ್ತೆಯ ಮತ್ತೊಂದು ವಿಡಿಯೋ ಇದೀಗ ವೈರಲ್ ಆಗಿದೆ. ವ್ಯಕ್ತಿಗೆ ಹಿಗ್ಗಾಮುಗ್ಗಾ ಥಳಿಸುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ಕಾಂಗ್ರೆಸ್ನಲ್ಲಿದ್ದಾಗ ಹಲ್ಲೆ ನಡೆದಿದ್ದು ಎನ್ನಲಾದ ವಿಡಿಯೋ ಇದು. ಇದೀಗ ಮಹಿಳೆಯ ವಿವಸ್ತ್ರ ಮಾಡಿ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಒಂದು ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಮಹಿಳೆ ವಿವಸ್ತ್ರ ಬೆಚ್ಚಿ ಬೀಳಿಸುವಂತ ಹಿಸ್ಟ್ರಿ ಇದೆ ಈಕೆಯದು. ಈ ಒಂದು ಪ್ರಕರಣ ಸಾಕಷ್ಟು ಅನುಮಾನಗಳು ಮತ್ತು ಸಂಶಯಗಳನ್ನ ಹುಟ್ಟಿ ಹಾಕಿತ್ತು. ಯಾಕಂದ್ರೆ ಪೊಲೀಸರು ನಿಜವಾಗ್ಲೂ ಆ ರೀತಿಯಾಗಿ ಮಾಡಿದ್ರ ಅಥವಾ ಮಹಿಳೆಯ ಆರೋಪ ಮಾಡ್ತಾ ಇದ್ದಾರೆ, ಗಂಭೀರ ಆರೋಪವನ್ನ ನೇರವಾಗಿ ಆರೋಪವನ್ನ ಮಾಡಿದ್ರು ಪೊಲೀಸರ ಮೇಲೆ ಈ ರೀತಿಯಾಗಿ ಅಮಾನವೀಯಾಗಿ ನಡ್ಕೊಂಡಿದ್ದಾರೆ ಅಂತ. ಆದ್ರೆ ಈ ಒಂದು ಸುಜಾತ ಏನಿದ್ದಾಳೆ ಇವಳ ಹಿಸ್ಟ್ರಿಯನ್ನ ಕೇಳಿದ್ರೆ ಬೆಚ್ಚಿ ಬೀಳಿಸುತ್ತೆ ಅಂತ ಹೇಳುವುದು. ಯಾಕಂದ್ರೆ ಸಾಕಷ್ಟು ಪ್ರಕರಣಗಳು ಕೂಡ ಇದೆ. ಇನ್ನು ಅದರಂತೆ ಈ ಹಿಂದೆ ಒಬ್ಬ ವ್ಯಕ್ತಿಗೆ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಒಂದು ವಿಡಿಯೋ ಸಹಿತ ಈಗ ವೈರಲ್ ಆಗ್ತಾ ಇದೆ. ಆದ್ರೆ ಈ ಹಿಂದೆ ಇವಳು ಕೂಡ ಇದೇ ರೀತಿಯಾಗಿ ಅಂದ್ರೆ ಒಂದು ಕ್ರಿಮಿನಲ್ ಹಿಸ್ಟರಿ ಇದೆ ಅನ್ನುವಂತ ಈಗ ಒಂದಿಟ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಇದು ಯಾವ ರೀತಿಯಾಗಿ ಎಲ್ಲಿ ನಡೆದಿರುವಂತಹ ವಿಷಯ ಇದೆಲ್ಲದರ ಬಗ್ಗೆ ಕೂಡ ಗೊಂದಲ ವ್ಯಕ್ತವಾಗ್ತಾ ಇದೆ. ಈಕೆ ಸಾಮಾನ್ಯಳಲ್ಲ, ಮಧು ಬಲೆಯಲ್ಲಿ ಸಿಕ್ಕಾಕ್ಸಿದ ಕಿಲಾಡಿ. ಈ ಹಿಂದೆ ವ್ಯಕ್ತಿಯ ಹನಿ ಟ್ರ್ಯಾಪ್ ಮಾಡಿದ್ದ ಸುಜಾತ ಹಂಡಿ. ಧಾರವಾಡ ತಾಲೂಕಿನ ವ್ಯಕ್ತಿಯೊಬ್ಬರಿಗೆ ಹನಿ ಟ್ರ್ಯಾಪ್. ಹಣದ ವಿಚಾರಕ್ಕೆ ವ್ಯಕ್ತಿಗೆ ವೈಯರ್ನಿಂದ ಹಲ್ಲೆಗೈದು ಸುಜಾತ ಹಲ್ಲೆಗೈದಿದ್ಲು. ಒಂದು ರೂಮ್ನಲ್ಲಿ ಕೂಡಿ ಹಾಕಿ ಹಲ್ಲೆಗೈದಿದ್ದ ಆರೋಪಿ ನನ್ನ ಬಿಟ್ಬಿಡಿ ಅಂತ ಗೋಳಾಡಿದ ಆ ವ್ಯಕ್ತಿನ ಸಹಿತ ಬಿಟ್ಟಿರಲಿಲ್ಲ. ಮಾನವೀಯತೆಯನ್ನೇ ಮರೆತಂತೆ ಹಲ್ಲೆಗೈದಿದ್ದಾಳೆ ಸುಜಾತ ಹಂಡಿ. ಈಕೆಯ ಹಿಸ್ಟ್ರಿಯನ್ನ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯಳಲ್ಲ ಅಂತ ಅನ್ಸುತ್ತೆ. ಈ ಹಿಂದೆ ವ್ಯಕ್ತಿಯನ್ನ ಹನಿ ಟ್ರ್ಯಾಪ್ಗೆ ಕೆಡುವಂತ ಒಂದು ಕೆಲಸಕ್ಕೆ ಕೂಡ ಮುಂದಾಗಿದ್ಲು. ಈ ಎಲ್ಲ ಒಂದು ಕ್ರಿಮಿನಲ್ ಹಿಸ್ಟರಿ ಇದೆ, ಒಂದೊಂದಾಗಿ ಬಯಲಾಗ್ತಾ ಇದೆ. ಈಕೆಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈಕೆಯ ಮೇಲೆ ಹಲವು ಪ್ರಕರಣಗಳಿದಾವೆ. ಒಟ್ಟಾರೆಯಾಗಿ 9 ಪ್ರಕರಣಗಳು ಈಕೆಯ ಮೇಲೆ ಇದಾವೆ ಅನ್ನುವಂತ ಒಂದಿಷ್ಟು ಮಾಹಿತಿ ಇದೆ. ಸೊ ಅದಾದ್ಮೇಲೆ ಈಕೆ ಸಾಮಾನ್ಯಳಲ್ಲ. ಈ ರೀತಿಯಾಗಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ದಲ್ಲದೆ ಹನಿ ಟ್ರ್ಯಾಪ್ ಮಾಡೋಕ್ಕೂ ಕೂಡ ಅಲ್ಲಿ ಮುಂದಾಗಿದ್ಲು ಅನ್ನುವಂತಹ ಮಾಹಿತಿ ಇದೀಗ ತಿಳಿದು ಬರ್ತಾ ಇದೆ. ಇನ್ನು ಹಣದ ವಿಚಾರಕ್ಕೆ ವ್ಯಕ್ತಿಗೆ ವೈಯರ್ನಿಂದ ಹಲ್ಲೆಗೈದಿದ್ದಾಳೆ ಸುಜಾತ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಇದೀಗ ಪೊಲೀಸ್ ಇಲಾಖೆ ತನಿಖೆಗೆ ಮುಂದುವರೆದಿರುವಂಥದ್ದು, ವಿಚಾರಣೆ ಸಹಿತ ಮಾಡ್ತಾ ಇದೆ. ಏನು ಸುವರ್ಣ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತಾಳೆ ಅಂದ್ರೆ ಕಾಂಗ್ರೆಸ್ಸಿಗರನ್ನ ಮತದಾರರ ಪಟ್ಟಿಯಿಂದ ಅಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪವನ್ನ ಮಾಡಿದ್ದಾಳೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅರೆಸ್ಟ್ ಮಾಡೋದಕ್ಕೆ ಅಂತ ಸುಜಾತ ಹಂಡಿಯನ್ನು ಅರೆಸ್ಟ್ ಮಾಡೋಕೆ ಅಂತ ಮುಂದಾಗಿರ್ತಾರೆ. ಆದ್ರೆ ಅಂತ ಸಂದರ್ಭದಲ್ಲಿ ವಿವಸ್ತ್ರಗೊಳಿಸಿ ನನಗೆ ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ ಅನ್ನುವಂಥ ಆರೋಪ ಈ ಸುಜಾತ ಮಾಡಿರ್ತಾಳೆ. ಆದ್ರೆ ಇದರ ಒಂದು ತನಿಖೆಯನ್ನ ಇದರ ಒಂದು ಜಾಲವನ್ನ ಹಿಡಿದುಕೊಂಡು ಹೋದಂತ ಸಂದರ್ಭದಲ್ಲಿ ಇದೀಗ ಒಂದೊಂದಾಗಿ ವಿಷಯಗಳು ಹೊರಗೆ ಬರ್ತಾ ಇದಾವೆ. ಅಂದ್ರೆ ಇವಳು ಕೂಡ ಸಾಮಾನ್ಯಳಲ್ಲ, ಇವಳ ಒಂದು ಕ್ರಿಮಿನಲ್ ಹಿಸ್ಟರಿ ಕೂಡ ದೊಡ್ಡದಾಗೇ ಇದೆ. ಹಲವಾರು ಪ್ರಕರಣಗಳು ಕೂಡ ಈಕೆಯ ಮೇಲೆ ಇದೆ. ಇನ್ನು ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನ ಹಿಗ್ಗಾಮುಗ್ಗಾ ಥಳಿಸಿದ್ಲು ಅನ್ನುವಂತ ಆರೋಪ ಕೂಡ ಇದೆ. ಅದ್ರ ಜೊತೆಗೆ ವೈಯರ್ನಿಂದ ಅಲ್ಲಿ ಆ ವ್ಯಕ್ತಿಯ ಮೇಲೆ ಒಂದ್ ರೀತಿಗೆ ಹಲ್ಲೆಗೈದಿದ್ಲು ಅನ್ನುವಂತಹ ಆರೋಪಗಳು ಕೂಡ ಇದೆ. ಇನ್ನು ಇದು ಅದೇ ರೀತಿಯಾಗಿ ಧಾರವಾಡ ತಾಲೂಕಿನ ವ್ಯಕ್ತಿಯೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡೋಕ್ಕೂ ಕೂಡ ಮುಂದಾಗಿದ್ಲು. ಈ ಎಲ್ಲ ಆರೋಪಗಳು ಈ ಸುಜಾತ ಹಂಡಿ ಮೇಲೆ ಇರುವಂಥದ್ದು. ಇದನ್ನೆಲ್ಲ ಗಮನಿಸ್ಕೊಂಡು ನೋಡಿದಾಗ ಈಕೆಯ ಒಂದು ಹಿಸ್ಟ್ರಿ ಕೂಡ ಕ್ರಿಮಿನಲ್ ಹಿಸ್ಟ್ರಿನೇ ಇರುವಂಥದ್ದು ಅಂತ ಈಗ ಬಯಲಾಗ್ತಾ ಇದೆ. ಒಂದೊಂದಾಗಿ ಈಕೆಯ ಪ್ರಕರಣಗಳು ಬಯಲಾಗ್ತಾ ಇರುವಂಥದ್ದು. ಇದೀಗ ಮಹಿಳೆ ಬಟ್ಟೆ ಬಿಚ್ಚಿ ಪೊಲೀಸರಿಂದ ಥಳಿತ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದೊಂದಾಗಿ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ಸಾಮಾನ್ಯವಾದಂತ ಮಹಿಳೆ ಅಲ್ಲ ಇವಳು. ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ ಈ ಒಂದು ಗಲಾಟೆ ನಡೆದಿದ್ದು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿರ್ಲಿ ಬಿಜೆಪಿಯಲ್ಲಿರ್ಲಿ ಎಲ್ಲಿದ್ರು ಕೂಡ ವ್ಯಕ್ತಿಯ ವ್ಯಕ್ತಿತ್ವ ಅಲ್ಲಿ ಮುಖ್ಯ ಆಗುತ್ತೆ ಅಲ್ವಾ. ಕಾಂಗ್ರೆಸ್ನಲ್ಲಿದ್ದಾಗ ಈ ರೀತಿಯಾಗಿ ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ವಿ, ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಒಬ್ಬ ಮಹಿಳೆಯಲ್ಲಿ ಹೊಡಿತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಒಂದು ರೋಲ್ ಅನ್ನ ತೆಗೆದುಕೊಂಡು ಹಗ್ಗವನ್ನ ತೆಗೆದುಕೊಂಡು ಅಲ್ಲಿ ಹೊಡಿತಾ ಇರುವಂತದ್ದು ನಮಗೆ ಕಾಣಿಸ್ತಾ ಇದೆ. ಆ ಒಂದು
ಕತ್ತಲೆಯ ವಿಡಿಯೋದಲ್ಲಿ ಈ ರೀತಿಯಾಗಿ ಇಂಥ ಕ್ರಿಮಿನಲ್ ಹಿಸ್ಟ್ರಿ ಇರುವಂಥವಳು ಸುಜಾತ ಅನ್ನುವಂಥದ್ದು ಈಗ ಮಾಹಿತಿ ಬಯಲಾಗ್ತಾ ಇದೆ. ಹಾಗಾದ್ರೆ ಇಂಥವಳು ಪೊಲೀಸರ ಮೇಲೆ ವಿವಸ್ತ್ರಗೊಳಿಸಿ ಅಮಾನವೀಯವಾಗಿ ನನಗೆ ನಡೆದುಕೊಂಡ್ರು ಅನ್ನುವಂತಹ ಒಂದು ಆರೋಪವನ್ನ ಮಾಡಿದಾಳಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಮೂಡ್ತಾ ಇದೆ. ಆದರೆ ಇದ್ರ ಬಗ್ಗೆ ಅಲ್ಲಿ ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿ ಮಹಿಳೆಯರೇ ಹೋಗಿದ್ರು, ವಿವಸ್ತ್ರವನ್ನ ಮಾಡಿಲ್ಲ, ಪೊಲೀಸರಿಗೆ ಇವಳು ಹೊಡೆದಿದ್ದಾಳೆ ಅಂದರೆ ಕಚ್ಚಿದ್ದಾಳೆ ಅನ್ನುವಂಥ ಆರೋಪಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಇವಳ ಒಂದು ಜಾಲವನ್ನ ಹುಡುಕಿಕೊಂಡು ಹೋದಾಗ, ಇವಳ ಒಂದು ಹಿಸ್ಟ್ರಿಯನ್ನ ಅಲ್ಲಿ ಹುಡುಕಿಕೊಂಡು ಹೋದಾಗ ಬಯಲಾಗ್ತಾ ಇದೆ ಒಂದೊಂದಾದಂಥ ಪ್ರಕರಣ. ಇವಳು ಸಾಮಾನ್ಯವಾದಂಥವಳು ಅಲ್ಲ. ಈ ಹಿಂದೆ ಕೂಡ ಇವಳಿಗೆ 9 ಪ್ರಕರಣಗಳು ಇವಳ ಒಂದು ಮೇಲೆ ಇರುವಂಥದ್ದು, 9 ಕೇಸ್ಗಳು ಈಗಾಗಲೇ ಇವಳ ಮೇಲೆ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಈ ಕುರಿತಂತೆ ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರಂತೆ ಪೊಲೀಸರು ತನಿಖೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಬಯಲಾಗಿದೆ ಸುಜಾತಾಳ ಒಂದೊಂದು ಮುಖಗಳು. ಅಂದರೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇರ್ತಾಳೆ, ಇದೀಗ ಇತ್ತೀಚೆಗೆ ಬಿಜೆಪಿಗೆ ಸೇರ್ಪಡೆ ಆಗಿರ್ತಾಳೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಇದ್ದಾಗ ಮಾಡಿರುವಂಥ ವಿಡಿಯೋ ಅದು ಅಂತ ಹೇಳಲಾಗ್ತಾ ಇದೆ. ಸೊ ಕಾಂಗ್ರೆಸ್ ಪಕ್ಷದಲ್ಲೇ ಇರಲಿ, ಯಾವುದೇ ಒಂದು ಪಕ್ಷದಲ್ಲಿ ಇರಿ, ಆದರೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ, ಆ ವ್ಯಕ್ತಿ ಹೇಗೆ, ಆ ಮಹಿಳೆ ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ತುಂಬ ಗಮನಿಸಬೇಕಾಗುತ್ತೆ. ಇನ್ನು ಅದರಂತೆ ಇದೀಗ ಈ ಮಹಿಳೆ ಒಬ್ಬಳು ಸಾಮಾನ್ಯವಾದಂಥವಳಲ್ಲ. ಅವಳು ಮಧುಬಲೆಯಲ್ಲಿ ಸಿಕ್ಕಾಕ್ಸ್ತಾ ಇದ್ಲು. ಈ ಕಿಲಾಡಿ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈ ಹಿಂದೆ ವ್ಯಕ್ತಿಗೆ ಹನಿ ಟ್ರ್ಯಾಪ್ ಮಾಡೋಕ್ಕೂ ಕೂಡ ಮುಂದಾಗಿದ್ಲು. ಇನ್ನು ಅದರಂತೆ ಒಂದು ವ್ಯಕ್ತಿಯ ಮೇಲೆ ಹಲ್ಲೆಗೈದಿದ್ದಾಳೆ. ವಯರ್ನಿಂದ ಅಲ್ಲಿ ಶಾಕ್ ಕೊಟ್ಟು ಅಲ್ಲಿ ಒಂದು ರೀತಿಯಾಗಿ ಹಿಂಸೆಯನ್ನು ಮಾಡಿರುವಂಥದ್ದು, ಇನ್ನು ವಯರ್ನಿಂದ ಹಲ್ಲೆಗೈದಿರುವಂಥದ್ದು, ಇನ್ನು ವ್ಯಕ್ತಿಗೆ ಒಂದು ರೂಮಲ್ಲಿ ಹಾಕಿ ಆ ವ್ಯಕ್ತಿ ನನ್ನ ಬಿಟ್ಟು ಬಿಡಿ ಅಂತ ಗೋಳಾಡಿದ್ರು ಸಹಿತ ಬಿಡದೆ ಅಲ್ಲಿ ಹಲ್ಲೆಯನ್ನು ಮಾಡಿರ್ತಾಳೆ.